ಪೆರ್ಮನೂರು ಗ್ರಾಮದ ಕೆರೆಬೇಲುಗುಡ್ಡೆ ಚೆಂಬುಗುಡ್ಡೆಯಲ್ಲಿ ವರ್ಷ ಪ್ರತಿ ನಡೆಯುವ ಶ್ರೀ ಕೊರಗತನಿಯ ಹಾಗೂ ಶ್ರೀ ಗುಳಿಗ ದೈವದ ಕೋಲದ ಪ್ರಯುಕ್ತ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಕಾಪಿಕಾಡ್ ಮಂತ್ರದೇವತಾ ಕೊರಗಜ್ಜ ಸಾನ್ನಿಧ್ಯದ ಧರ್ಮದರ್ಶಿ ಪ್ರಶಾಂತ್ ಕಾಪಿಕಾಡ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಇವರು, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮುಂದಿನ ದಿನಗಳಲ್ಲಿ ನಡೆಯಲಿದೆ. ನಾನು 3ನೇ ಬಾರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದೇನೆ. ಈ ಕ್ಷೇತ್ರ ದೀಪದಂತೆ ಬೆಳಗಲಿ, ಮುಂದಿನ 50ನೇ ವರ್ಷದ ಕೋಲ ಅದ್ಧೂರಿಯಾಗಿ ನಡೆಯುವಂತಾಗಲಿ ಎಂದು ಹಾರೈಸಿದರು. 41 ವರ್ಷದ ವಾರ್ಷಿಕೋತ್ಸವ ಯಾನಿ ಕೊರಗಜ್ಜ ಸೇವಾ ಸಮಿತಿದ ಸಭಾ ವೇದಿಕೆ ಮೂಜಿನ ಸರಿ ಅತಿಥಿ ಅದು ಬರೋದಿತ್ತಿನ ನೆನಪು ಇನ್ನು ಮೂಜಿನ ಸರಿ ಅದು ಆ ಕೊರಗಜ್ಜಡಲ ನಮ್ಮೊಂದು ಬತ್ತಿನಂಚಿನ ಅಪ್ಪೆಡಲ ಸರ್ವಶಕ್ತಿಲಡಲ ಪ್ರಾರ್ಥನೆ ಮಂತೊಂದು ಬತ್ತಿನಂಚಿನ ಈ ಬೊಡ್ತು ನನಾತು ಯೋಜನೆಲುಂಡು ಕೊರಗಜ್ಜನ ಆ ಕೆಲವು ಸಾನ್ನಿಧ್ಯದ ಕೆಲವು ಕೆಲಸ ಮಾತ್ರ ನಡಪೆರುಂಡು ಪೂರ್ಣ ರೀತಿಯ ಕೆಲಸ ಅವಡು ಅಂಚನೆ ನಾಗ ರಕ್ತೇಶ್ವರಿ ಸಾನ್ನಿಧ್ಯದ ಕೆಲವು ಕೆಲಸ ಮಾತ್ರ ನಡಪೆರುಂಡು ಅವಳ ಆಪಿಲಕ ದೇವೀರ್ನ ಅನುಗ್ರಹ ಉಪ್ಪೊಡೊಂದು ಪ್ರಾರ್ಥನೆ ಮಂತೊಂದು ವಿಶೇಷವಾದ ಕೊರಗತನಿಯ ಸೇವಾ ಸಮಿತಿ ಹಿಂದೂ ಯುವ ಸೇನೆ ಬಜರಂಗ ದಳ ಮಾತ ಸಂಘಟನೆದಕ್ಕೂ ಎಡ್ಡ ಕಾರ್ಯಕ್ರಮದ ಈ ಒಂದು ಮಾತ ಕಾರ್ಯಲ್ಲ ಇನಿ ಸಾಮಾಜಿಕವಾದ ಎಡ್ಡ ಕೆಲಸ ಮಂತೊಂದು ಬತ್ತಿನಂಚಿನ ಒಂದು ಈ ಕ್ಷೇತ್ರ ನನಾತ್ ಬೆಲಗಳೊಂದು ಪಂಚಿನ ವಿಚಾರ ಬುಲ್ಪು ಎಂಚ ಬೆಲಗೋನುಂಡ ಬುಲ್ಪು ಎಂಚ ಬೆಲಗಣ ಅವೇ ಪ್ರಕಾರವಾದ ಸಾನ್ನಿಧ್ಯಲ ಬೆಲಗದು ಮಾತೆರೆಗಳ ಆರೋಗ್ಯ ಭಾಗ್ಯ ಮನಸ್ಸಿಗೆ ನೆಮ್ಮದಿ ಅಂಚನೆ ಉತ್ತರೋತ್ತರ ಅಭಿವೃದ್ಧಿನ ಕೊರದು ಬರ್ಪಿನ ವರ್ಷದ 5ನೇ ವರ್ಷದ ವಾರ್ಷಿಕ ಕೋಲೋತ್ಸವ ಭಾರಿ ಗೌಜಿಡ್ ನಡತನಿಗೆ ಅಂತ ಕೊರಡೊಂದು ಆ ದೇವರ ಪ್ರಾರ್ಥನೆ. ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಪುತ್ತೂರ್ ಅವರು ಮಾತನಾಡಿ, ಕಷ್ಟ ಕಾರ್ಪಣ್ಯಗಳು ದೂರ ಮಾಡಿ ಎಲ್ಲರಿಗೂ ಒಳಿತನ್ನ ಮಾಡಲಿ ಎಂದು ಶುಭ ಹಾರೈಸಿದ್ರು. ಈ ಭಾರತ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ನಾವೆಲ್ಲರೂ ಧನ್ಯರು. ಅದರಲ್ಲೂ ಕೂಡ ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದಕ್ಕೆ ಇನ್ನಷ್ಟು ನಮಗೆ ಹೆಮ್ಮೆ, ಶ್ರದ್ಧೆ, ಭಕ್ತಿ. ಏನೋ ಪರಶುರಾಮನ ಸೃಷ್ಟಿ ತುಳುನಾಡಲ್ಲಿ ಹುಟ್ಟಿದ್ದಕ್ಕೆ ಇನ್ನೂ ಕೂಡ ಈ ಮಣ್ಣಿನ ಕನಕನದಲ್ಲಿ ಕೂಡ ನಾವು ದೈವತ್ವವನ್ನು ನೋಡಿದವರು, ದೇವರನ್ನು ನೋಡಿದವರು. ಆ ಕಾರಣಕ್ಕೆ ಇಡೀ ಸಮಾಜ, ಹಿಂದೂ ಸಮಾಜ ದೇವರ ಕಾರ್ಯದಲ್ಲಿ ಎಲ್ಲ ಜಾತಿ ಭೇದವನ್ನು ದೂರ ಮಾಡಿ ಸೇರಿರುವ ಕಾರಣಕ್ಕೋಸ್ಕರ ಸಾವಿರಾರು ವರ್ಷ ನಮ್ಮ ಹಿಂದೂ ಸಮಾಜದ ಮೇಲೆ, ಭಾರತದ ಮೇಲೆ ದಾಳಿ ಆದರೂ ಕೂಡ ಕುಟುಂಬ ಪದ್ಧತಿಯ ಕಾರಣಕ್ಕೋಸ್ಕರ ನಾವು ಗಟ್ಟಿಯಾಗಿ ಮತ್ತೆ ಶಕ್ತಿಶಾಲಿಯಾಗಿ ಬಂದಿದ್ದೇವೆ. ಆ ಕೊರಗತನಿಯ ದೇವರು ನಮಗೆ, ನಾವೆಲ್ಲರೂ ಸಾಮಾನ್ಯ ವರ್ಗದವರು, ಕಷ್ಟ ಬಂದಾಗ ಸ್ವಾಮಿ ಕೊರಗಜ್ಜ ಅಂತ ಕೇಳೋರು. ನಮ್ಮೆಲ್ಲ ಕಷ್ಟ ದೂರ ಆಗಲಿ. ಮನುಷ್ಯ ಜನ್ಮದಲ್ಲಿ ಕಷ್ಟ ಬರುವಂಥದ್ದು ಸಹಜ. ಆದರೂ ಕಷ್ಟವನ್ನು ಪರಿಹಾರ ಮಾಡುವಂಥ ಶಕ್ತಿಯನ್ನು ಭಗವಂತ ಕೊಡ್ತಾರೆ, ಕಷ್ಟವನ್ನು ಎದುರಿಸುವ ಶಕ್ತಿಯನ್ನು ಭಗವಂತ ಕೊಡ್ತಾರೆ, ದೈವ ದೇವರು ಕೊಡ್ತಾರೆ. ಆ ಕಾರಣಕ್ಕೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬದುಕಲಿ ಕೂಡ ಆ ದೈವ ದೇವರೇ ಕಾರಣ. ನಿಮಗೆ ಆ ಕೊರಗತನಿಯ ತಾಯಿ ರಕ್ತೇಶ್ವರಿ ತಾಯಿ ಎಲ್ಲ ಕಷ್ಟವನ್ನು ದೂರ ಮಾಡಿ ನಿಮ್ಮ ಜೀವನ ಅತ್ಯಂತ ಸುಖ ಐಶ್ವರ್ಯದಿಂದ ಕೂಡಲಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಂಗಳೂರು ವಿಭಾಗದ ಹರಿಕೃಷ್ಣ ಮಂಗಳೂರು ಅವರು ಧಾರ್ಮಿಕ ಉಪನ್ಯಾಸವನ್ನು ನೀಡಿ, ಧರ್ಮ ಒಳಗೊಂಡಿರುವ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯವೆನಿಸಿಕೊಳ್ಳುತ್ತದೆ. ಧರ್ಮ ಕೇವಲ ಪೂಜೆಗಳಿಗೆ ಸೀಮಿತವಾಗಿಲ್ಲ. ಹಿಂದೂ ಒಂದೇ ಧರ್ಮ, ಉಳಿದದ್ದು ಮತ ಎಂದು ಕರೆಯಲ್ಪಡುತ್ತೆ. ಹಿಂದೂ ಹೆಸರನ್ನ ವಿದೇಶಿಯರು ನೀಡಿದ್ದು ಈ ಹೆಸರಿನಲ್ಲಿ ಇಂದಿಗೂ ಗುರುತಿಸಿಕೊಂಡಿದ್ದೇವೆ ಎನ್ನುತ್ತಾ ಕೆಲ ವಿಚಾರಗಳನ್ನು ಪ್ರಸ್ತಾಪಿಸಿದರು. ಧಾರ್ಮಿಕ ಅಂತ ಹೇಳಿದರೆ ಆಧ್ಯಾತ್ಮಿಕ ಚಿಂತನೆಯನ್ನಿಟ್ಟುಕೊಂಡ್ರೆ ಧಾರ್ಮಿಕನ, ಅಥವಾ ನಾವು ಆಚರಣೆಯಲ್ಲಿ ಇರುವ ರೀತಿಯನ್ನು ನೋಡಿಕೊಂಡು ಧಾರ್ಮಿಕ ಅಂತ ಹೇಳೋದ? ಬಹುಶಃ ಸಮಾಜದಲ್ಲಿ ಧಾರ್ಮಿಕ ಅಂತ ಹೇಳುವ ಸಂಗತಿಗೆ ವ್ಯಕ್ತಿಗಳು ಅನೇಕ ದಾರಿಯನ್ನು, ಅನೇಕ ಅರ್ಥವನ್ನು ಕಂಡುಕೊಂಡಿರ್ಬೋದು. ಅನೇಕರಿಗೆ ಮನೆಯಲ್ಲಿ ಭಜನೆ ಮಾಡಿದ್ದು ಕೂಡ ಒಂದು ಧಾರ್ಮಿಕ ಕೆಲಸ ಅಂತ ಕಾಣ್ಬೋದು. ದೇವಸ್ಥಾನಕ್ಕೆ ಹೋಗುವುದು ಧಾರ್ಮಿಕ ಸಂಗತಿ ಅಂತ ಕಾಣ್ಬೋದು. ದೇವರ ಪೂಜೆ ಮಾಡುವಂಥದ್ದು, ಸಮಾಜದ ಮಧ್ಯದಲ್ಲಿ ದೈವ ದೇವರುಗಳ ಪೂಜೆಯನ್ನು ಮಾಡುವಂಥದ್ದು, ಇಂತಹ ಕಾರ್ಯಕ್ರಮಗಳು ಇದು ಕೂಡ ಧಾರ್ಮಿಕ ಕಾರ್ಯಕ್ರಮ ಅಂತ ಅನಿಸ್ಬೋದು. ಸಾರ್ವಜನಿಕ ಸತ್ಯನಾರಾಯಣ ಪೂಜೆ, ಶನಿ ಪೂಜೆ ಇವತ್ತು ನಾವು ತುಂಬ ಕಡೆಯಲ್ಲಿ ಮಾಡ್ತೀವಿ. ಇದು ಕೂಡ ಒಂದು ಧಾರ್ಮಿಕ ಅಂತ ಹೇಳುವಂಥದ್ದು ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳ್ತೀವಿ. ಎಲ್ಲವೂ ಕೂಡ ಸತ್ಯವೇ. ಆದರೆ ನಿಜವಾದ ಅರ್ಥದಲ್ಲಿ ಧಾರ್ಮಿಕ ಅಂತ ಹೇಳಿದಾಗ ಧರ್ಮ ಒಳಗೊಂಡಿರುವಂಥ ಕಾರ್ಯಕ್ರಮ ಅಂತ ಬರ್ತದೆ. ಹಾಗಿದೆ ಧರ್ಮ ಅಂದರೆ ಏನು? ಧರ್ಮ ಅಂದರೆ ನಾವು ಮಾಡ್ತಾ ಇರುವಂಥ ಪೂಜೆ,
ನಾವು ಮಾಡ್ತಾ ಇರುವಂಥ ಆಚರಣೆ ಅಷ್ಟಕ್ಕೆ ಮಾತ್ರ ಸೀಮಿತನ ಅಥವಾ ಇದಕ್ಕಿಂತ ಮುಂದೆ ಏನಾದರೂ ಇದೆಯಾ? ಅಕಸ್ಮಾತ್ ಧರ್ಮ ಪೂಜೆಗೆ ಮಾತ್ರ ಸೀಮಿತ, ನಾವು ಮಾಡ್ತಾ ಇರುವಂತಹ ಪೂಜಾ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತ ಅಂತ ಆಗಿದ್ದಿದ್ರೆ ನ್ಯಾಯಾಲಯದಲ್ಲಿ ಯಥೋ ಧರ್ಮಸ್ತಥೋ ಜಯ ಅಂತ ಹೇಳುವಂಥದ್ದನ್ನು ಯಾಕೆ ಬರೆದ್ರು? ಯಥೋ ಧರ್ಮಸ್ತಥೋ ಜಯ ಅಂತ ಹೇಳುವಂಥದ್ದು ಬರುವುದು ಭಗವದ್ಗೀತೆಯಲ್ಲಿ. ನಮ್ಮ ರಾಜ್ಯಸಭೆಯಲ್ಲಿ ಸತ್ಯಂ ವದ ಧರ್ಮಂ ಚರ ಅಂತ ಯಾಕೆ ಬರೆದ್ರು? ಯಥೋ ಧರ್ಮಸ್ತಥೋ ಜಯ ಅಂದರೆ ಅರ್ಥ ಏನು ಅಂತ ಹೇಳಿದರೆ, ಎಲ್ಲಿ ಧರ್ಮವಿರ್ತದೋ ಅಲ್ಲಿ ಜಯವಿರ್ತದೆ. ಸತ್ಯಂ ವದ ಧರ್ಮಂ ಚರ ಅಂದರೆ ಅರ್ಥ ಏನು ಅಂತ ಹೇಳಿದರೆ, ಸತ್ಯವನ್ನೇ ಮಾತನಾಡು, ಧರ್ಮದಿಂದ ನಡಿ ಅಂತ ಹೇಳುವಂಥದ್ದು ಹೇಳ್ತಾರೆ. ಹಾಗಾದರೆ ಧರ್ಮದ ಜಯ ಅಂತ ಹೇಳಿದರೆ ನಾವು ಮಾಡ್ತಾ ಇರುವಂಥ ಪೂಜಾ ಕಾರ್ಯಕ್ರಮದ ಜಯನ, ಧರ್ಮಂ ಚರ ಧರ್ಮದಿಂದ ನಡಿ ಅಂತ ಹೇಳಿದಾಗ ಅರ್ಥ ಏನಾಗಬಹುದು? ಆದ ಕಾರಣ ಈ ಧರ್ಮದ ವ್ಯಾಖ್ಯಾನ ಅಂತ ಹೇಳುವಂಥದ್ದು ನಮ್ಮ ದೇಶದಲ್ಲಿ ಗೊತ್ತಿಲ್ಲದೆ ಅನೇಕ ಕಡೆ ಮತಕ್ಕೆ ಸೀಮಿತವಾಗಿ ಧರ್ಮವನ್ನು ಹೇಳುವಂಥದ್ದು ಪ್ರಾರಂಭ ಆಗಿದೆ. ಅಥವಾ ನಾವು ಮಾಡ್ತಾ ಇರುವಂತಹ ಪೂಜಾ ಕಾರ್ಯಕ್ರಮಗಳನ್ನೇ ಕಣ್ಣು ಮುಂದೆ ಇಟ್ಕೊಂಡು ಧರ್ಮ ಅಂತ ಹೇಳುವುದನ್ನು ಸೀಮಿತ ಮಾಡುವಂಥದ್ದು ಆಗ್ತಾ ಇದೆ. ನ್ಯಾಯವಾದಿಗಳಾದ ದಿನಕರ್ ಶೆಟ್ಟಿಯವರು ಮಾತನಾಡಿ, ಕಳೆದ 10 ವರ್ಷದಿಂದ ಹಿಂದೂ ಧರ್ಮದಲ್ಲಿ ಧಾರ್ಮಿಕವಾಗಿ ಬದಲಾವಣೆಯಾಗಿದೆ. ದೇವಸ್ಥಾನಗಳಲ್ಲಿ ಸೀರೆ ಇಟ್ಟುಕೊಂಡು ಹೋಗುವ ಪದ್ಧತಿ ಹೆಚ್ಚಾಗಿದೆ. ಹಿಂದೂ ಧರ್ಮದ ರಕ್ಷಣೆಗಾಗಿ ವಕಾಲತ್ತು ವಹಿಸಿಕೊಂಡು ಬಂದಿದ್ದಾನೆ. ನಾವು ಯಾವ ಧರ್ಮವನ್ನ ದ್ವೇಷಿಸೋದಿಲ್ಲ, ಅದನ್ನ ಯಾವತ್ತೂ ಧರ್ಮ ಕಲಿಸಿಲ್ಲ ಅಂತ ಹೇಳಿದ್ರು. ಇನಿ ಪಾರಿನ 10 ವರ್ಷ ಹಿಂದೂ ಧರ್ಮದ ಅವಳ ಕರಾವಳಿಡು ಭಾರಿ ಜಾಗ್ರತೆ ಆತನ ಜಾಗ್ರತೆ ದಾಯಗ ಆತನ ಬಂಡ ಇನಿ ಒಂಜಿ ಸಂಕಷ್ಟಿಗೆ ಉಪವಾಸ ಪತ್ತುನ ಜನಕುಲಿಯ ತುಳ್ಳಿರು. ಇನಿ ದೇವಸ್ಥಾನ ಜಿಂಜುಂಡು 10 ವರ್ಷಕ್ಕೆ ದುಂಬು ಬೋಲೆಗೆ. ಇನಿ ದೇವಸ್ಥಾನಕ್ಕೆ ಓವಾಂಡಲ ಒಂಜಿ ಪೊಣ್ಣು ಮಗಲು ಎಂಚಿನ ಡ್ರೆಸ್ ಇಡು ಬರಂದುಲ್ಲಾಲು, ಸೀರೆ ಬಾಡ್ದು ಆತ ಶೋಕಡು ಬರಂದುಲ್ಲೇರು. ಇನಿ ನಮ್ಮ ದೇವಸ್ಥಾನಡು ದಾಯಗ ಆತನ ಬಂಡ 10 ವರ್ಷದ ದುಂಬುಡ್ದು ಇನಿ ಮುಟ್ಟಾಗಲು ಒಂದು ಧರ್ಮ ಶಿಕ್ಷಣ ಆವಂದುಂಡು. ಹಿಂದೂ ಜನಜಾಗೃತಿದ ಮುಖಾಂತರ ಏರೆ ಮಲ್ತೊಂದು ಪಡು ಹಿಂದೂ ಧರ್ಮಗೋಸ್ಕರ ದಕ್ಕಲು ತ್ಯಾಗ ಮಲ್ತೊಂದೇರು. ಧರ್ಮದ ಬಗ್ಗೆ ಬೊಟ್ಟ ಬಾಡುನು ದಾಯಗ ತುಳಸಿ ಕಟ್ಟೆ ಬಂಡ ಇಂಚಿನ ಕುಂಕುಮ ವೈಟ್ ಇಂದು ಮಲ್ಪಡು, ತೀರ್ಥ ವಾಕಾಯ್ತು ದೆತ್ತ ನೋಡು, ಆರತಿ ವಾಕಾಯ್ತು ದೆತ್ತ ನೋಡು, ಇಂಚಿನ ಮಾತ ಶಿಕ್ಷಣನ ಕೊರ್ಪುನಂಚಿನ ವ್ಯವಸ್ಥೆ ನಮ್ಮ ಧರ್ಮದ ಆವೊಂದುಂಡು. ಅಕುಲು ಬನ್ನಾಗ ನಮ ಪನ್ಪುನ್ ಅಂಕ ಬುರ್ಸೋತಿಜ್ಜಿ ಅಕುಲು ನಿಕ್ಲೇನ ಜಾಗೃತಿ ಮಲ್ಪೇರೆ ನಿಕ್ಲೆ ಇಲ್ಲಡೆ ಬರ್ಪೇರೆ ನಮ ಪುರ್ಸೋತಿಜ್ಜಿ ಅಂದು ಬನ್ಪ. ಇನಿ ನಮ್ಮ ಜೋಕುಲೆ ಕೊರಡಾಯಿನ ಪ್ರತಿ ಒಂಜಿ ಪರ್ಬ ಬನ್ನಾಗ ನಮಕಾಯ್ತ ಅರ್ಥ ಬನ್ನಿಯರ ನಮಕ್ ಗೊತ್ತಿಜ್ಜಿ. ಇನಿ ರಾಮಾಯಣದ ವಿಚಾರಲು ಮಹಾಭಾರತದ ವಿಚಾರಲು ಇನಿ ದೀಪಾವಳಿ ಆಪನು ದೀಪಾವಳಿದ ಕತೆ ಪನಿಯರ ನಮಕ್ ಜೋಕ್ಲೆ ಗೊತ್ತಿಜ್ಜಿ. ಅಂಚಿನ ವ್ಯವಸ್ಥೆ ನಮಡ ಉಂಡು, ಅವು ಜಾಗ್ರತೆ ಆವಡು. ಐನು ಪನ್ಪುನಂಚಿನ ವ್ಯವಸ್ಥೆ ನಮ್ಮ ಮಾತ ಅಪ್ಪೆನಕ್ಕಲ ನೆಟ್ಟು ಬರೋಡು. ಈ ಸಂದರ್ಭದಲ್ಲಿ ದಿನೇಶ್ ಅತ್ತಾವರ ಹಾಗೂ ಸುಮಂಗಳ ದಂಪತಿಯ ಸುಪುತ್ರ, ಸ್ಥಳೀಯ ಪ್ರತಿಭೆ ಲವನಚಂದ್ರ ಕೆರೆಬೈಲ್ ನಟಿಸಿದ ಸ್ಕೂಲ್ ಲೀಡರ್ ಚಲನಚಿತ್ರಕ್ಕೆ ಪ್ರಶಸ್ತಿ ಬಂದ ಹಿನ್ನೆಲೆಯಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಬಳಿಕ ಅದೃಷ್ಟ ಚೀಟಿ ಮೂಲಕ ಬಹುಮಾನ ವಿತರಣೆ ಕೂಡ ನಡೆಯಿತು. ಇನ್ನು ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಚೆಂಬುಗುಡ್ಡೆ ಬ್ರಹ್ಮಶ್ರೀ ಮುಗೇರ ಮಹಾಕಾಳಿ ದೇವಸ್ಥಾನದ ಅಧ್ಯಕ್ಷರಾದ ಹರಿಶ್ಚಂದ್ರ, ಶ್ರೀರಾಮ ಭಜನಾ ಮಂದಿರ ಕೊಲ್ಯದ ಅಧ್ಯಕ್ಷರಾದ ಪ್ರೀತಂ ಕೋಟ್ಯಾನ್, ಯುವ ಉದ್ಯಮಿ ಸಂದೀಪ್ ಕೊಲ್ಯ, ವಿದ್ಯಾ ಎಲೆಕ್ಟ್ರಿಕಲ್ಸ್ ಮತ್ತು ಡಿಪಿ ಲೈಟಿಂಗ್ಸ್ ತೊಕ್ಕುಟು ಇದರ ಮಾಲಕಿಯಾದ ವಿದ್ಯಾ ಮನೋಜ್, ಉಳ್ಳಾಲ ನಗರಸಭೆಯ ಸದಸ್ಯರಾದ ರಾಜೇಶ್ ಯುಇ, ಕೊರಗತನಿಯ ಸೇವಾ ಸಮಿತಿಯ ಅಧ್ಯಕ್ಷರಾದ ಪ್ರವೀಣ್ ರೈ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮ್ಮ ಕುತ್ತರ್ ಜಾಗಡ್ 7 ಕಡಲು 7 ಕಲ್ಲುಂಡು. ಎತ್ತೋ ಜನಕ್ಕೆ ನಮ್ಮ ಕೈತಲ್ಲ ಈ ಊರ್ಲಕ್ಲಿಗೆ ಗೊತ್ತುಪ್ಪ ಅಂದೆ ಉಂಡು. ದೇವನ್ ಹೆಂಗು ಗೊತ್ತಾಯ್ನೆ ಇತ್ತೀಚೆಗೆ ಒಂಜಿ 5 ವರ್ಷದ್ದು ಯಾನ ಈ ಉಡುತ್ತಿನೇನೆ ಎಲ್ಲಿರ್ದು 15 ವರ್ಷ ನೆಂಕ್ ಈ ವರ್ಷ ಹೋಗಲ್ಲ ಎಂಕ್ 7 ಕಲ್ಲುಂಡು ಒಂಜಿ 2-3 ಕಲ್ಲು ಗೊತ್ತು ಮಿನಹ 7 ಕಲ್ಲು 7 ಕಡ್ಡೆಟ್ಲ ಅವ ಜಾಗಡ್ ಅಪಾಪಗ ನೇಮ ಒಂದು ಆ ಕೊರಕದ ನೇನ ಆಯನ ನಂಬಿನೇನು ಏಪಲ ಆ ಇಮ್ಮು ಕೊರ್ಪೇನು ವಿನೋಗಿ
ರಡ್ಡು ಪಾತಿರಜ್ಜಿ ನಿಖಲು ಓಲೆ ಎನ್ನಿಲೆ ಬೋರ್ತಿನ ವಿಷಯ ನಿಖಲು ಕೊರಗತನೇ ಅನ್ನೋ ಕಾಪಲವನ್ಲೆ ಆಯ್ ನಿಖಲಿಗೆ ರಕ್ಷಣೆ ಕೊಡ್ಪೇಂಜನ ಮಾಮಲ್ಲ ದೈವವು. ಸ್ಥಳೀಯ ಪ್ರತಿಭೆಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ನೀಡಿದವು.